ಏನಪ್ಪಾ ಅಂತಂದ್ರೆ ಕೋಳಿಗಳಿಗೆ ಅಕ್ಕಿ ಜ್ವರ ಅಥವಾ ಈ ತರ ಏನಂದ್ರೆ ಕೊಕ್ರೆ ರೋಗ ಮತ್ತೆ ಈ ತರದೆಲ್ಲ ಒಂದೊಂದು ಬೆಂಕಿ ರೋಗಗಳು ಅದು ಇದು ಅಂತೆಲ್ಲ ತುಂಬಾ ಜನ ಕರಿತಾ ಇರ್ತೀರಾ ಮತ್ತೆ ತುಂಬಾ ಜನ ಹೇಳ್ತಾ ಇರ್ತೀರಾ. ಬಟ್ ಅದು ಕೇಳೋದೇನಪ್ಪ ಅಂತಂದ್ರೆ ನಿಮ್ಮ ಶೆಡ್ಗಳನ್ನ ನೀಟ್ನೆಸ್ ಆಗಿ ಇಟ್ಕೋತು ಅಂದ್ರೆ ನಿಮ್ಮ ಕೋಳಿ ಮೇಲೆ B904 ಮತ್ತೆ ಈ ತರದೊಂದಷ್ಟು ನೀಟಾಗಿ ಕೋಳಿ ಮೇಲೆ ಸ್ಪ್ರೇ ಮಾಡಿಕೊಂಡು ನೀಟಾಗಿ ಕೋಳಿಗಳನ್ನ ನೋಡ್ಕೋತು ಅಂದರೆ ನಿಮ್ಗೆ ಯಾವುದೇ ರೀತಿ ರೋಗಗಳು ಬರುವುದಿಲ್ಲ. ಮತ್ತು ಕೋಳಿಗಳಿಗೆ ತುಂಬ ಆ್ಯಕ್ಟಿವ್ನೆಸ್ ಆಗಿ ನೀಟಾಗಿ ಚೆನ್ನಾಗಿ ಇಟ್ಕೋಬೋದು. ಮತ್ತು ಬೇಸಿಗೆಯಲ್ಲಿ ಮರಿ ಚೆನ್ನಾಗಿ ಬರುವಂಗೆ ಇನ್ನು ಬಾಕಿ ಟೈಮಲ್ಲಿ ಬರೋದಿಲ್ಲ. ಯಾಕೆ ಅಂತ ಹೇಳ್ಬಿಡ್ತೀನಿ ಕೇಳ್ಕೊಡ್ರಿ. ಈಗ ಶೀತ ಟೈಮಲ್ಲಾದರೆ ಮರಿಗಳು ತೂಗುಡಿಸ್ತವೆ ಮತ್ತು ಜೂಗುಡಿಸೋದು ಮತ್ತು ಮರಿಗಳು ತುಂಬ ಡೆವಲಪ್ಮೆಂಟು ತುಂಬ ಕಡಿಮೆ ಇರುತ್ತೆ ಮತ್ತು ಮರಿಗಳು ಗ್ರೌತ್ನೆಸ್ ಬರೋದಿಲ್ಲ. ಬಟ್ ಇದೆಲ್ಲ ಒಂದು ಪ್ರಾಬ್ಲಮ್ ಆಯಿತು ಅಂತಂದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಮರಿಗಳು ವೀಕ್ ಆಗೋದು. ಇದೆಲ್ಲ ಯಾವಾಗಪ್ಪ ಅಂದರೆ ಮಳೆಗಾಲ ಚಳಿಗಾಲದಲ್ಲಿ ವೀಕ್ ಆಗೋದು ಮತ್ತು ಸೇತ್ಕೊಂಡು ನಿಂತ್ಕೊಳ್ಳೋದು ಈ ಥರದ್ದೆಲ್ಲ ಮಾಡುತ್ತೆ. ಬಟ್ ರೋಗಗಳು ಆ ಟೈಮಿಗೆ ಜಾಸ್ತಿ ಇರುತ್ತೆ. ಬಟ್ ಈ ಸತ ರೋಗಗಳು ಕಂಟ್ರೋಲ್ ಮಾಡ್ಕೋಬೋದು ನೀವು ಬೇಸಿಗೆಗಾಲದಲ್ಲಿ. ಯಾವ ಥರ ಅಂತಂದರೆ B904 ಹಾಕೊಳ್ಳೋದು, ಇಲ್ಲಾಂದರೆ ನೀಟಾಗಿ ಔಷಧಿಗಳನ್ನ ಮೇಂಟೈನ್ ಮಾಡೋದು ಮತ್ತು ದನಿಂಗಂದ ಇನ್ನಿತರ ಔಷಧಿಗಳನ್ನ ನೀವು ಸ್ಪ್ರೇ ಮಾಡ್ಕೊಂಡು ಹೋಯ್ತು ಅಂತಂದರೆ ಕೋಳಿಗಳು ಯಾವುದೇ ಕಾರಣಕ್ಕೂ ಸಾಯೋದಿಲ್ಲ. ಅನ್ನಂದ್ರೆ ಹಳ್ಳಿಗಳ ಕಡೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆಚೆ ಫಾರಮ್ ಇರೋದ್ರ ಹತ್ರ ನೋಡ್ಕೊಳ್ಳಿ, ಇವಾಗಲೂ ಯಾವುದು ಕೋಳಿಗಳಿಗೆ ರೋಗಗಳು ಬಂದಿರೋದಿಲ್ಲ. ಈ ಫಾರಮ್ ಕೋಳಿಗಳು ಆ ಥರ ಈ ಕಡೆ ರೋಗಗಳಿಗೆ ಜಾಸ್ತಿ ಇದ್ದೇ ಇರುತ್ತೆ. ಅದಕ್ಕೆ ಏನು ಮೆಡಿಸಿನ್ ಹಾಕಬೇಕು ಅದೆಲ್ಲ ಟ್ರೀಟ್ಮೆಂಟ್ ಕೊಡಬೇಕು. ನಮ್ಮ ಕೋಳಿಗಳಿಗೆ ನ್ಯಾಚುರಲಾಗೆ ಮೆಡಿಷನ್ನು ಮತ್ತು ಔಷಧಿಗಳನ್ನ ನೀವು ಹಾಕೋಬೋದು ಮತ್ತು ರೋಗಗಳು ತುಂಬ ಕಡಿಮೆ ಮಾಡ್ಬೋದು, ಕಂಟ್ರೋಲು ಆಗುತ್ತೆ. ಬಟ್ ಅದರಲ್ಲಿ ಏನಪ್ಪ ಅಂದರೆ ಈ ಟೈಮ್ಗೆ ಮರಿ ಸಾಕೋರ್ಗೆ ನಾನು ಹೇಳೋದೇನಪ್ಪ ಅಂತಂದರೆ ಮರಿಗಳನ್ನ ಚೆನ್ನಾಗಿ ಸಾಕ್ಬೋದು, ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಈ ಟೈಮ್ಗೆ ಮರಿಗಳು ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಬೇಸಿಗೆಗಾಲದಲ್ಲಿ ಮರಿಗಳು ಯಾವ ಥರ ಅಂತಂದರೆ ಬಟ್ ಈ ಸತ ದಾಗೆ ಒಂದು ಸ್ವಲ್ಪ ತಡೆಯೋಕ್ಕಾಗಲಿಲ್ಲ ಅಂದ್ರೂ ನೀರು ಪಾರು ಹೊಡ್ಕೊಂಡು ಆರಾಮಾಗಿ ಮರಿಗಳು ಈ ಸಲ ಚೆನ್ನಾಗಿ ಬರುತ್ತೆ. ಬಟ್ ಮರಿಗಳಿಗೆ ಸಾಕೋರಿಗೆ ಬೆಸ್ಟ್ ಅಂತಂದರೆ ಬೇಸಿಗೆಗಾಲ. ಅಂತಂದರೆ ಮರಿಗಳು ಬೇಸಿಗೆಗಾಲದಲ್ಲಿ ಸಾಯೋದಿಲ್ಲ ಮತ್ತು ಮರಿಗಳು ಚೆನ್ನಾಗಿ ಬರುತ್ತೆ. ಈಗ ಚಳಿಗಾಲದಲ್ಲಿ ಏನಪ್ಪ ಅಂತಂದರೆ ವೆದರ್ ಸರಿ ಇರೋದಿಲ್ಲ ಮತ್ತು ಚಳಿಗಾಲದಲ್ಲಿ ಮರಿಗಳಿಗೆ ಕಂಫರ್ಟೇಬಲ್ ಅನ್ನಿಸಲ್ಲ ಮತ್ತು ಮರಿಗಳು ಉಳಿಯಲ್ಲ ಬೇಸಿಗೆಗಾಲ ಅಲ್ಲದೆ ಹೋದಾಗೆಲ್ಲ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದೇನಪ್ಪ ಅಂತಂದರೆ ಮರಿಗಳು ಚೆನ್ನಾಗಿ ಬರಬೇಕು, ಮರಿಗಳು ಚೆನ್ನಾಗಿ ಉಳ್ಕೋಬೇಕು ಅಂತಂದರೆ ಬೇಸಿಗೆಗಾಲದಲ್ಲಿ ಮರಿ ಸಾಕೊಳ್ಳೋದು ಬೆಟರು. ನಿಮ್ಗೇನಾದರೂ ಮರಿಗಳು ಬೇಕಾಗಿದ್ದಲ್ಲಿ ಮೇಲ್ಗಡೆ ಕಾಣಿಸ್ತಿರೋ ನಂಬರ್ ಕಾಲ್ ಮಾಡಿ ಬಂದು ಸ್ಪಾಟಲ್ಲೇ ವಿಸಿಟ್ ಮಾಡಿ ಮರಿ ತೊಗೊಂಡೋಗಿ.